ಸರಿ, ಇಷ್ಟು ದುಡ್ಡು ನೀವು ಮಾಧ್ಯಮದವರು ಕಣ್ಣು ಬಿಟ್ರಿ ಅಂತ ಕ್ಲೇಮ್ ಆಗಿದೆ. ನೀವು ಒಂದು ಹೇಳ್ತಾ ಇದ್ದೀರಿ, ತಪ್ಪು ತಿಳ್ಕೊಂಡಿಲ್ಲ. ಒಂದು ಹೇಳ್ತಾ ಇದ್ದೀರಿ, ಇಂಥ 100 ಉದಾಹರಣೆ ಕೊಡ್ತೀನಿ. ಇಲ್ಲ ಈ ತರ ನೀವು ಮಾಧ್ಯಮದವರು ಕಣ್ಣು ತೆಗೆದ್ರೆ ಫಸ್ಟ್ ಟೈಮ್ ನೀವು ಥ್ಯಾಂಕ್ಸ್ ನಮ್ಮ ಮಂಡ್ಯದಲ್ಲಿ ವೈಫಲ್ಯ ಯಾವ್ದು ಗೊತ್ತಾ ಸರ್? ಧರ್ಮಸ್ಥಳದಲ್ಲ, ಅದರ್ ಮೈಕ್ರೋ ಫೈನಾನ್ಸ್ ಅವ್ರದ್ದು ಅವಳು ಹೆಚ್ಚಾಗಿದೆ. ನೀವ್ ಹೇಳೋತರ ಎಲ್ಲೂ ಆಗಿರೋ ಸತ್ಯ ನೀವ್ ಹೇಳೋದು ಏನು ಅಂದ್ರೆ ಆ ಡಾಕ್ಯುಮೆಂಟ್ ಎಲ್ಲೂ ಕೊಡಲ್ಲ, ಕೆಲವು ಕಡೆ ಕೊಡ್ಬೋದು, ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡ್ಬೋದು. ಇನ್ನು ಏಜೆಂಟ್ ಏನ್ ಇರ್ತಾರೆ ಅವ್ರ ಪ್ರೆಸರ್ ಇರುತ್ತೆ, ಅವ್ರ ಕೆಲಸವನ್ನು ಮಾಡ್ಬೇಕು, ಸಂಬಳ ಕೊಡ್ಬೇಕಂದ್ರೆ. ಪ್ಲಸ್ ಇದೆಲ್ಲ ರಾಜ್ಯವ್ಯಾಪ್ತಿ ಇರ್ಬೇಕಾದ್ರೆ ಇದು ಕಾನೂನಾತ್ಮಕ ಹೋರಾಟಗಳು ಯಾಕೆ ನೀವು ಮುಂದಾಗಿದೆ ಇದುವರೆಗೆ? 10,000 ಕೋಟಿ ರೂಪಾಯಿ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ಆಗುತ್ತೆ. ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಾಗ್ಲಿ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಸೋದಿಲ್ಲ. ಸುಳ್ಳು ಸರ್ ನೀವು ಹೇಳ್ತಾ ಇರೋದು. ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ಸರಿ. ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ಇದೆಯಲ್ಲ, ಅದಕ್ಕೆ ಅಂತ RBI ಇದೆ. RBI ವರ್ಕ್ ಒಂದು ಸಂಸ್ಥೆ ಇದೆ. ಅದಕ್ಕೆ ಇಲ್ಲಿ ನಡೀತಾ ಇರೋ ಅಕ್ರಮ ಏನು ನೀವು ಹೇಳ್ತಾ ಇದ್ದೀರಲ್ಲ, ವಿತ್ ಎವಿಡೆನ್ಸ್ ನೀವು ಮಾಡ್ಬೋದು. ಆ ಕೆಲಸ ನೀವು ಇವತ್ತುವರೆಗೂ ಕೂಡ ಮಾಡಿಲ್ಲ. 20 ವರ್ಷದಿಂದ ನಡೀತಾ ಇದೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದೀರಾ. ಮತ್ತೆ ಒಂದು ವ್ಯಕ್ತಿ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ. ಮಾಡೇ ಮಾಡ್ತೀವಿ ಸರ್, ಮಾಡ್ಬೇಕು. ಆರೋಪ ಅಲ್ಲ, ಮೂಲ ಕಾರಣನೇ ಆರೋಪ ಅಲ್ಲ, ಆರೋಪ ಅಲ್ಲ ಸ್ವಾಮಿ. ಅಲ್ಲಿ ನಡೀತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು ದಾಖಲೆ? ಎಷ್ಟು ಬೇಕು ನೋಡಿ. ನಾವು ಅದೇ ಜಿಲ್ಲೆಯಲ್ಲಿರುವ ಸ್ವಾಮಿ, ನಾವು ನೋಡಿ ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ. ನಾವು ಮಾಧ್ಯಮದವರ ಹತ್ರ ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ. ವಿಷಯಾಂತರ ಅಲ್ಲ ಸರ್. ಯಾಕೆ ವಿಷಯಾಂತರ? ಯಾಕೆ ವಿಷಯಾಂತರ? ಆರೋಪ ಮಾಡ್ತಾ ಇರೋದು DC ಟ್ರಸ್ಟ್ ಮೇಲೆ. ಹೌದು ಹೌದು. ಎಲ್ಲ ವೈಲೇಷನ್ ಆಗ್ತಾ ಇದೆ, ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಅದನ್ನ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ ಗೊತ್ತಾಗ್ತಿಲ್ಲ? ಇಲ್ಲ ಯಾಕೆ ಕನ್ಸೂಷನ್ ಕೊಡ್ತಾ ಕೂತ್ಕೊಳ್ಳಿ ಸರ್, ನಾವು ಕೊಡ್ತೇವೆ. ಒಂದು ಪ್ರೆಸ್ ಮೀಟ್ ಕೊಟ್ಟು ಇಷ್ಟೊತ್ತು ಕುತ್ಕೊಳ್ಳಕ್ ಆಗಲ್ಲ, ಬೇರೆ ಕೆಲಸ ಇದೆ. ನೀವು ಬೇರೆ ವಿಚಾರಗಳನ್ನ ತಂದು ಇಲ್ಲಿ ಇದು ಮಾಡ್ತಾ ಇದ್ದೀರಾ. ಯಾವುದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ನಡವಳಿಕೆಗಳು, ಕೆಲವು ಭ್ರಷ್ಟಾಚಾರಗಳು, ಇತ್ತೀಚಿನ ಪ್ರಕರಣಗಳು ಯಾವುದು ಗಿರೀಶ್ ಅವ್ರ ಗಮನ ಬರ್ತಾ ಇಲ್ಲ ಸರ್. ಗೌಡ ಪ್ರಕರಣ ಇರ್ಬೋದು, ಇತ್ತೀಚಿನ ಒಂದು ಹೆಣ್ಮಕ್ಳದ ಪ್ರಕರಣ ಇರ್ಬೋದು. ಯಾಕೆ ತಪ್ಪಿಸ್ಕೊಂಡಿದೆ ಸರ್? ನಾನು ಉತ್ತರ ಕೊಡ್ತೇನೆ ಸರ್. ಒಂದ್ ನಿಮಿಷ. ಸಾಲ ತಗೊಂಡ್ಮೇಲೆ ಕಟ್ಟಬೇಕು, ಕರೆಕ್ಟ್, ಕಟ್ಟಲೇಬೇಕು. ಅದು ತಡಿ ಸರ್, ಅದಕ್ಕೆ ಅಲ್ಲ, ಒಂದೊಂದೇ ಹೇಳ್ತೇನೆ. ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಒಂದು ಗುಂಪಲ್ಲಿ ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ತಿರುವಳಿ ಮಾಡ್ತಾರೆ. ಕೆಲವೊಂದು ಒಬ್ಬೊಬ್ರದ್ದು ಎಸ್ಲೇಟ್ ಆದಾಗ ಮುಂದ್ ಬರಲ್ಲ. ಹೇಳ್ಕೋಬೇಕು ಅಂದ್ರೆ ಈಗ ಮೊದಲು ಮೀಟರ್ ಬಟ್ರಿ, ಚಿತ್ರಪಟ್ಟಿ ಎಲ್ಲ ನಡೀತಿದ್ವು. ಈಗ ಸ್ವಸಹಾಯ ಸಂಘಗಳು, ನನ್ನ ಧರ್ಮಸ್ಥಳ ಪರವಹಿಸಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇರೋಂಗಿಲ್ಲ. ಇವರು ಒಂದು ವಾರಕ್ಕೆ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅದು ಅಧಿಕೃತವಾಗಿ ಅವ್ರು ಎಲ್ಲೂ ಸುಧಾ IT-ಗಾಲಿ ಇನ್ನೊಂದಕ್ಕಾಗಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋದು ತೋರಿಸಿಲ್ಲ. ಇಷ್ಟೆಲ್ಲ ಕಂದಂಗೆ ಇದ್ದ ಮೇಲೆ ನೀವು ಕಾನೂನು ಹೋರಾಟಕ್ಕೆ ಯಾಕೆ ಇದುವರೆಗೆ ನೀವು ಕೈಗೊಂಡಿಲ್ಲ? ನಿಮ್ಗಳಲ್ಲೇ ವೀಕ್ನೆಸ್ ಕಾಣ್ತಾ ಇದೆ. ಒಂದು ವಾರಕ್ಕೆ 10,000 ಕೋಟಿ ರೂಪಾಯಿ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ಆಗುತ್ತೆ. ಸುಳ್ಳು ಸರ್ ನೀವು ಹೇಳ್ತಾ ಇರೋದು.